ಸಹೋದರರೇ, ಬಿಸ್ನೆಸ್ನಲ್ಲಿ ನಷ್ಟವಾಗಿದೆಯಾ, ಸೋತೋಗಿದೆಯಾ? ಯೇಸುವಿನ ಮಾತು ಕೇಳ್ತಾ ಇದೆಯಾ? ಇಂದಿನಿಂದ ನೀನು ಬೈಬಲನ್ನು ಓದಲಿಕ್ಕೆ ಆರಂಭ ಮಾಡು. ಯೇಸು ನನಗಾಗಿ ಬಿಸ್ನೆಸ್ ಹೇಗೆ ಮಾಡಲು ಆತ ನನಗೆ ಕಲಿಸ್ಕೊಡ್ತಾನೆ. ಹೇಗೆ ನಾನು ಬಿಸ್ನೆಸ್ ಮಾಡಬೇಕು, ಯಾಕೆ ನಾನು ಸೋತೋಗಿದ್ದೇನೆ. ನನ್ನ ಬಿಸ್ನೆಸ್ ಅನೇಕ ಮೋಟಿವೇಶ್ನಲ್ ಸ್ಪೀಚ್, ಪ್ರೇರಣೆ ಕೊಡ್ತಕ್ಕಂಥ, ಸ್ಫೂರ್ತಿ ಕೊಡ್ತಕ್ಕಂಥ ಭಾಷಣಗಳು ನೀವು ಕೇಳಿರ್ಬೋದು, ಪುಸ್ತಕಗಳು ಕೂಡ ಓದಿರ್ಬೋದು. ಆದರೂ ಈ ಪಾಸಿಟಿವ್ ಥಿಂಕಿಂಗ್ ಅಂದರೆ ಸಕಾರಾತ್ಮಕವಾದ ಆಲೋಚನೆ ಇದ್ದವರಾಗಿ ಸಕಾರಾತ್ಮಕವಾಗಿ ನಾವು ಕೆಲಸವನ್ನು ಮಾಡಬೇಕು, ಪ್ರತಿಯೊಂದು ಸಕಾರಾತ್ಮಕವಾಗಿ ನಾವು ದುಡಿಯಬೇಕೆಂಬುದಾಗಿ ಹೇಳಿರುವಾಗ ಈ ಒಂದು ಮೋಟಿವೇಶನಲ್ ಅಂದರೆ ಪ್ರೇರಣೆ ಕೊಡ್ತಕ್ಕಂಥ, ಸ್ಫೂರ್ತಿ ಕೊಡ್ತಕ್ಕಂಥ ಅನೇಕ ಭಾಷಣಗಳು ನೀವು ಕೇಳಿದ್ರೂ ವಿಫಲವಾಗಿರ್ಬೋದು. ಸ್ಫೂರ್ತಿ ಕೊಡ್ತಕ್ಕಂಥ, ಪ್ರೇರಣೆ ಕೊಡ್ತಕ್ಕಂಥ, ಪ್ರೋತ್ಸಾಹ ಕೊಡ್ತಕ್ಕಂಥ, ಬಿಸ್ನೆಸ್ಗೆ ಸಕಾರಾತ್ಮಕವಾದಂಥ ಆಲೋಚನೆ ಕೊಡ್ತಕ್ಕಂಥ ಪುಸ್ತಕಗಳನ್ನು ಓದಿದ್ರೂ ನೀವು ನಿಮ್ಮ ಬಿಸ್ನೆಸ್ನಲ್ಲಿ ವಿಫಲವಾಗಿರ್ಬೋದು. ಆದರೆ ಅದಕ್ಕೆ ಒಬ್ಬನಿದ್ದಾನೆ, ಆ ಒಬ್ಬನೇ ಕರ್ತನಾದ ಯೇಸು ಮಸೀಹ ಆಗಿದ್ದಾನೆ. ಆ ಮಸೀಹನು ಹೇಳಿದ್ದ ಮಾತನ್ನು ನೀವು ಕೇಳಿಸಿಕೊಂಡ್ರೆ, ಆತನ ಮಾತಿನಲ್ಲಿ, ಆತನ ಉಪದೇಶಗಳಲ್ಲಿ, ಆತನ ಸಂದೇಶಗಳನ್ನು ನೀವು ಕೇಳ್ತಾ ಇದ್ರೂ ಸಾಕು. ನಿಮ್ಮ ಬಿಸ್ನೆಸ್ಗೆ ಯಾವ ಯಾವ ರೀತಿಯಾದಂಥ ಅಗತ್ಯಗಳು, ಯಾವ ರೀತಿಯಾದಂಥ ಪ್ರಾಮಾಣಿಕತ್ವವನ್ನು, ಹೇಗೆ ನೀವು ಬಿಸ್ನೆಸ್ ಮಾಡಬೇಕು, ನಿಮ್ಮ ಬಿಸ್ನೆಸ್ಸಲ್ಲಿ ಯಾವಾಗ ನೀವು ಉನ್ನತ ಸ್ಥಿತಿಗೆ ಬರ್ತೀರಿ ಎಂಬುದಾಗಿ ಪ್ರತಿಯೊಂದು ಆತನು ನಿಮಗೆ ಆತನ ವಾಕ್ಯದಲ್ಲಿ ಕಲಿಸ್ಕೊಡ್ತಕ್ಕಂಥ. ಅದಕ್ಕಾಗಿ ಯೇಸುವಿನ ಮಾರ್ಗವನ್ನು, ಯೇಸುವಿನ ಮಾತನ್ನು ನೀನು ಕೇಳಿ ಹಿಂಬಾಲಿಸೋದಾದರೆ ಖಂಡಿತವಾಗಿ ನಿನ್ನ ಬಿಸ್ನೆಸ್ಸಲ್ಲಿ ನೀನು ಸಫಲವಾಗುತ್ತೆ. ಗಂಭೀರವಾಗಿ ಹೇಳ್ತೀರ ಅಲ್ವಿಯ. ಇದೇ ರೀತಿಯಲ್ಲಿ ಒಂದು ದೊಡ್ಡ ಬಿಸ್ನೆಸ್ ಮ್ಯಾನ್ ಆತನು ಹೇಳ್ತಾನೆ, ಬಹಳ ಜನರು ಸ್ಫೂರ್ತಿಯನ್ನು ಹೇಳ್ತಾರೆ. ಸ್ಫೂರ್ತಿ, ಬಿಸ್ನೆಸ್ ಮಾಡೋದಕ್ಕಾಗಿ ಸಕಾರಾತ್ಮಕವಾದಂಥ ಆಲೋಚನೆ ಇರಬೇಕು. ನಾವು ಸೋತೋಗೋದಿಲ್ಲ, ನಾವು ಹಾಳಾಗೋದಿಲ್ಲ, ನಾವು ಅದಾಗೋದಿಲ್ಲ, ನಾವು ಇದಾಗೋದಿಲ್ಲ ಎಂಬುದಾಗಿ ಆಲೋಚನೆ ಮಾಡ್ತಾ ನಾವು ಬಿಸ್ನೆಸ್ ಮಾಡಬೇಕೆಂಬುದಾಗಿ ಹೇಳ್ತಾರೆ. ಆದರೆ ಬಿಸ್ನೆಸ್ಸಿನ ಫಂಡಮೆಂಟಲ್ ಸ್ಕ್ರಿಪ್ಟ್ ಏನಿದೆ ಅಂದರೆ, ನಾನು ಗಮನಿಸಿದ್ದು ಬೈಬಲ್ ವಾಕ್ಯದ ಪ್ರಕಾರವಾಗಿ ಪ್ರಾಮಾಣಿಕತ್ವದಿಂದ ನೀನು ಬಿಸ್ನೆಸ್ ಮಾಡೋದಾದರೆ, ಯೇಸು ಕ್ರಿಸ್ತನ ಸಂದೇಶದಲ್ಲಿ ನಾವು ನೋಡ್ತೇವೆ, ಪ್ರಾಮಾಣಿಕತ್ವದಿಂದ ನೀನು ಬಿಸ್ನೆಸ್ ಮಾಡೋದಾದರೆ ದೇವರಿಗೂ ಭಯಪಡೋನಾಗಿ ಮತ್ತು ಮನುಷ್ಯರ ಸಮಾಜದಲ್ಲಿ ಕೂಡ ನೀನು ಸಮಾಜದಲ್ಲಿದ್ದವ್ರಿಗೂ ಯಾರಿಗೂ ಮೋಸ ಮಾಡದವನಾಗಿ ವ್ಯವಸಾಯ, ಬಿಸ್ನೆಸ್ ಅಥವಾ ನಿನ್ನ ಕೆಲಸ ಅಥವಾ ನಿನ್ನ ಕಾರ್ಯಗಳು ಅಥವಾ ನಿನ್ನ ಸಾಮಾಜಿಕ ಯಾವುದೇ ಕ್ರಿಯೆಗಳಾಗಲಿ ಪ್ರಾಮಾಣಿಕನಾಗಿರೋದಾದರೆ ಖಂಡಿತವಾಗಿ ನೀನು ಸಫಲವಾಗುತ್ತೆ. ಅದು ಬೈಬಲ್ Jesus teaches not only positive thinking and the positive belief, he teaches the moral ethics of the business. ಬೈಬಲ್ನಲ್ಲಿ ಯೇಸು ಕ್ರಿಸ್ತನು ಕಲಿಸಿಕೊಟ್ಟಿರ್ತಕ್ಕಂಥ ಪ್ರತಿಯೊಂದು ಬೋಧನೆಗಳು, ಉಪದೇಶಗಳು ನೈತಿಕವಾದಂಥ ನೀತಿ ಶಿಕ್ಷಣವನ್ನು ಕಲಿಸಿಕೊಟ್ಟಿದ್ದಾನೆ. ಅದಕ್ಕಾಗಿ ಬಹಳ ಜನರು ಅನ್ಯಾಯ, ಅಕ್ರಮ, ಮೋಸ, ವಂಚನೆ ಮತ್ತು ಸುಳ್ಳಿಂದ ಬಿಸ್ನೆಸ್ಸನ್ನು, ವ್ಯವಸಾಯವನ್ನು, ತನ್ನ ಜೀವನದ ಯಾತ್ರೆಯನ್ನು ಆರಂಭ ಮಾಡ್ತಾರೆ. ಅವರು ಮಧ್ಯಕ್ಕೆ ವಿಫಲರಾಗಿ, ಪತನರಾಗಿ, ನಾಶವಾಗಿ ಕೊನೆಗೆ ಮರಣವನ್ನು ಅಪ್ಪಿಕೊಳ್ಳತಕ್ಕಂಥ ಸ್ಥಿತಿಗೆ ಬರ್ತದೆ. ಆದರೆ ಬೈಬಲ್ನಲ್ಲಿ ಹೇಳಲಾಗಿದೆ, ನಾವು ಕಟ್ಟುನಿಟ್ಟಾಗಿ ಪ್ರಾಮಾಣಿಕತ್ವವನ್ನು ಎಷ್ಟು ಮಾತ್ರಕ್ಕೂ ಬಿಟ್ಟು ಬಿಡದೆ, ಯಥಾರ್ಥತ್ವವನ್ನು ಎಷ್ಟು ಮಾತ್ರಕ್ಕೂ ಬಿಟ್ಟು ಬಿಡದೆ, ನೀವು ನಿಮ್ಮ ಕೆಲಸಗಳನ್ನಾಗಲಿ, ನಿಮ್ಮ ಉದ್ಯೋಗಗಳನ್ನಾಗಲಿ, ನಿಮ್ಮ ವ್ಯವಸಾಯವನ್ನಾಗಲಿ, ನಿಮ್ಮ ವ್ಯಾಪಾರವನ್ನಾಗಲಿ, ಯಾವುದೇ ಕೆಲಸಗಳನ್ನಾಗಲಿ ಪ್ರಾಮಾಣಿಕತ್ವವನ್ನು ಬಿಡಬಾರದೆಂಬುದಾಗಿ ಯೇಸು ಕ್ರಿಸ್ತನು ಒಂದು ನೀತಿ ನಮಗೆ ಕಲಿಸ್ಕೊಟ್ಟಿದ್ದಾನೆ. ಆ ಪ್ರಾಮಾಣಿಕತ್ವದಲ್ಲಿ ಎಷ್ಟು ಮಾತ್ರಕ್ಕೂ ನಿಮಗೆ ಕಷ್ಟವಾಗ್ಬೋದು ಸ್ವಲ್ಪ ಮೊದಲು, ಆದರೆ ದಿನಗಳದಂತೆ ಇಷ್ಟು ದೊಡ್ಡ ಶ್ರೀಮಂತನಾಗುತ್ತಿ, ನಿನ್ನನ್ನು ತಡಿಲಿಕ್ಕೆ ಯಾರಿಗೂ ಸಾಧ್ಯವಾಗುವುದಿಲ್ಲ. ನನ್ನ ಪ್ರಿಯ ಸಹೋದರರೇ, ಬಂದಿರತಕ್ಕಂಥ ಬಿಸ್ನೆಸ್ಸಲ್ಲಿ ಬಂದಿರತಕ್ಕಂಥ ಹಣವನ್ನು ಕೂಡ ನೀವು ದುರುಪಯೋಗ ಮಾಡಿಕೊಂಡ್ರೆ ಅದರಿಂದ ಕೂಡ ನಿಮ್ಮ ಬಿಸ್ನೆಸ್ ನಷ್ಟವಾಗ್ತದೆ. ನನ್ನ ಪ್ರಿಯ ಸಹೋದರೇ,
ಯೇಸು ಕ್ರಿಸ್ತನು ಕ್ರೈಸ್ತವ ಸೇವೆ ಮಾಡುವುದಕ್ಕಾಗಿ ಮಾತ್ರ ನೀತಿ ಕಲಿಸಿಲ್ಲ. ನಮ್ಮ ಜೀವನದ ಎಲ್ಲ ಯಾತ್ರೆಗಳಲ್ಲಿ, ಎಲ್ಲ ಮಾರ್ಗಗಳಲ್ಲಿ ನಾವು ಹೇಗೆ ನಡ್ಕೊಳ್ಬೇಕು, ಏನು ಮಾಡಬೇಕು, ಏನು ಮಾಡಬಾರ್ದು ಅನ್ನತಕ್ಕಂಥ ನೀತಿ ಶಿಕ್ಷಣವನ್ನು ಆತನು ನಮಗೆ ಕೊಟ್ಟಿದ್ದಾನೆ. ಯಾವಾಗ ನಾವು ಈ ಜೀವನದ ನೀತಿ ಶಿಕ್ಷಣವನ್ನು ಪಾಲನೆ ಮಾಡ್ತೇವೋ, ಅನುಸರಿಸ್ತೀವೋ, ಜೀವನದಲ್ಲಿ ಸಫಲತೆ, ಅಭಿವೃದ್ಧಿ, ಸಮೃದ್ಧಿ, ಸುಖ, ಶಾಂತಿ, ಮನಃಶಾಂತಿ, ಮನಸ್ಸಿಗೆ ತೃಪ್ತಿ, ನೆಮ್ಮದಿ ಇವೆಲ್ಲ ಉಂಟಾಗ್ತದೆ. ಆದ ಕಾರಣ ನನ್ನ ಪ್ರಿಯ ಸಹೋದರಿ ಸಹೋದರಿ, ಎಷ್ಟು ಮಾತ್ರಕ್ಕೂ ಕರ್ತನಾದ ಯೇಸು ಕ್ರಿಸ್ತನು ಹೇಳಿದ್ದಾನೆ, ಇಗೋ ಬಲಗಡೆಯಲ್ಲಿ ನಿನ್ನ ಬಲೆಯನ್ನು ಬೀಸು, ಆಗ ನಿನಗೆ ಸಿಕ್ಕು ಎಂಬುದಾಗಿ ಹೇಳಿದ್ದಾನೆ. ಇದು ಒಂದೇ ಮಾತು ಎದಕ್ಕೆ ಸೂಚಿಸ್ತಾ ಅಂದರೆ, ಯೇಸು ಹೇಳಿದ್ದ ಮಾತು ಪ್ರಕಾರವಾಗಿ ನಾವು ನಡ್ಕೊಳ್ಬೇಕು. ಅದರ ನಿಮಿತ್ತ ಯೇಸು ಕ್ರಿಸ್ತನ ಪುನರುತ್ಥಾನವಾದ ಮೇಲೆ ಮೊದಲನೇ ಅದ್ಭುತ ಕ್ರಿಯೆ ಮಾಡಿರೋದು ಯಾವುದಂದರೆ, ಆರ್ಥಿಕ ಸ್ಥಿತಿಯಲ್ಲಿ ಆತನು ಆಗಿರತಕ್ಕಂಥ ನಷ್ಟವನ್ನು ತಿರುಗಿ ಲಾಭಕ್ಕೆ ಮಾರ್ಪಾಟ ಮಾಡಿ ಪರಿಪೂರ್ಣ ಭರ್ಪೂರ್ ಸಮೃದ್ಧಿಕರವಾದ ಸಫಲತೆಯನ್ನು ಅವರಿಗೆ ಅನುಗ್ರಹಿಸಿದಂತೆ ನಿಮಗೂ ಖಂಡಿತವಾಗಿ ಇವತ್ತು ಯೇಸು ಕ್ರಿಸ್ತನ ವಾಕ್ಯವನ್ನು ಕೇಳಿ ಆತನ ಮಾತಿನ ಪ್ರಕಾರವಾಗಿ ನಿಮ್ಮನ್ನು ನೀವು ಪ್ರಾಮಾಣಿಕತ್ವಕ್ಕಾಗಿ ಸಮರ್ಪಿಸುತ್ತೀರಾ? ಅದಕ್ಕಾಗಿ ಬೈಬಲ್ನಲ್ಲಿ ಬಹಳಷ್ಟು ನೀತಿಗಳು ಕರ್ತನಾದ ಯೇಸು ನಮಗೆ ಕಲಿಸಿಕೊಟ್ಟರು. ಯಾಕಂದರೆ ಬಿಸ್ನೆಸ್ಸಲ್ಲಿ, ನಮ್ಮ ಜೀವನದ ಯಾತ್ರೆಯಲ್ಲಿ ನಾವು ಮುಂದೆ ಹೋಗಬೇಕಾದ್ರೆ ಭಾಳ ಸರಳವಾಗಿ ಹೇಳಲಾಗಿದೆ, ತಂದೆ ತಾಯಿಗಳನ್ನು ಸನ್ಮಾನಿಸಬೇಕು. ನೀತಿ. ತಂದೆ ತಾಯಿಗಳನ್ನು ದ್ರೋಹ ಮಾಡಿ ನಾವು ದೊಡ್ಡವರಾಗಿದೆ ಎಂಬುದಾಗಿ, ನಾನು ಸ್ವಲ್ಪ ದೊಡ್ಡವನಾಗಿದ್ದೇನೆ, ಹೆಂಡತಿ ಬಂದುಬಿಟ್ಲು, ಮಕ್ಕಳು ಬಂದುಬಿಟ್ಲು ಎಂಬುದಾಗಿ ಹೇಳಿಕೊಂಡು ತಂದೆ ತಾಯಿಗಳನ್ನು ಕೀಳವಾಗಿ ನೋಡ್ತಾ ಅವರನ್ನು ಅವರ ದಿನನಿತ್ಯದ ಆಹಾರದ ಕುರಿತು, ಅವರ ಆರೋಗ್ಯದ ಕುರಿತು ಚಿಂತನೆಯನ್ನು ಮಾಡದೆ ತಂದೆ ತಾಯಿಗಳನ್ನು ತೆಗಳಿ ಹೆಂಡತಿ ಮಕ್ಕಳನ್ನು ಮಾತ್ರ ಚೆನ್ನಾಗಿ ನೋಡಿಕೊಳ್ಳುತ್ತಿರ್ತಕ್ಕಂಥವನು ಅವನು ಬಿಸ್ನೆಸ್ಸಲ್ಲಿ ಯಶಸ್ವಿ ಆಗಿದ್ರೂ ಅವನು ರೋಗಗಳನ್ನು, ವ್ಯಾಧಿಗಳನ್ನು ಅನುಭವಿಸ್ತಾನೆ. ಆದ ಕಾರಣ ಬೈಬಲ್ ಹೇಳ್ತಾ ಇದೆ, ತಂದೆ ತಾಯಿಗಳನ್ನು ಸನ್ಮಾನಿಸಬೇಕು. ಅವರನ್ನು ಕೂಡ ತಮ್ಮ ಹೆಂಡತಿ ಮಕ್ಕಳ ಹಾಗೆ ಅವರನ್ನು ಕೂಡ ನೋಡಿಕೊಳ್ಳಬೇಕು, ಕದ್ದುಕೊಳ್ಳಬಾರದು. ಇದು ಬೈಬಲ್ನ ನೀತಿ. ಸುಳ್ಳು, ಮೋಸ, ವಂಚನೆ ಇವೆಲ್ಲ ತಮ್ಮ ಜೀವನದ ಯಾತ್ರೆಯಲ್ಲಿ, ಜೀವನದ ನೀತಿಯಲ್ಲಿ ಇವೆಲ್ಲ ಇರಬೇಕು. ಏನಂತ ಹೇಳಿಕೊಂಡು ಕದ್ದುಕೊಳ್ಳಬಾರದು ಅನ್ನತಕ್ಕಂಥ ಭಾವನೆ, ಸುಳ್ಳು ಸಾಕ್ಷಿ ಹೇಳಬಾರದು, ನಿಮ್ಮ ನೆರೆಯವರನ್ನು ಸೊತ್ತನ್ನು ಆಶಿಸಬಾರದು, ವ್ಯಭಿಚಾರ ಮಾಡಬಾರ್ದು. ಯಾಕಂದರೆ ವ್ಯಭಿಚಾರ ಮಾಡೋನು ದರಿದ್ರಕ್ಕೆ ಹೋಗ್ತಾನೆ, ಅವನು ಪಾಪಕ್ಕೆ ಹೋಗ್ತಾನೆ. ಅವನು ಎಷ್ಟು ಬಿಸ್ನೆಸ್ಸಲ್ಲಿ ಮುಂದೆ ಬರಲಿಕ್ಕೆ ಪ್ರಯತ್ನ ಮಾಡಿದ್ರು ಅವನು ವ್ಯಭಿಚಾರದ ಸಾಂಗತಿಯಿಂದ ಅವನು ಪಾಪರಾಗಿ, ಕಡು ಬಡವನಾಗಿ, ಕೈಗೆ ರೊಟ್ಟಿ ತುಂಡುಗೂ ಈಡಾಗುವನೆಂಬುದಾಗಿ ಬೈಬಲ್ ಹೇಳ್ತಾ ಇದೆ. ದೇವರ ಮಕ್ಕಳೇ, ಒಳ್ಳೆ ನೀತಿ ಕರ್ತನ ವಾಕ್ಯದಲ್ಲಿ ಕಲಿಸ್ಕೊಡಲಾಗಿದೆ. ದೇವರ ಮಕ್ಕಳೇ, ಕದ್ದುಕೊಳ್ಳಬಾರ್ದು, ನರಹತ್ಯೆ ಮಾಡಬಾರ್ದು, ಸುಳ್ಳು ಸಾಕ್ಷಿ ಹೇಳಬಾರ್ದು, ಇನ್ನೊಬ್ಬರ ಸೊತ್ತನ್ನು ಆಶಿಸಬಾರ್ದು, ವ್ಯಭಿಚಾರ ಮಾಡಬಾರ್ದು, ತಂದೆ ತಾಯಿಗಳನ್ನು ಸನ್ಮಾನಿಸಬೇಕು. ಇವೆಲ್ಲ ನೀತಿಗಳು ನಮಗೆ ಯಾಕೆ ಹೇಳಿದಂದರೆ, ನಮ್ಮ ಜೀವನದ ಯಾತ್ರೆಯಲ್ಲಿ, ನಮ್ಮ ಬಿಸ್ನೆಸ್ಸಲ್ಲಿ, ನಮ್ಮ ಬಾಳಲ್ಲಿ ಸುಖವು, ಸಮಾಧಾನವು, ಶಾಂತಿಯು ಸದಾಕಾಲ ನಮ್ಮ ಜೊತೆಯಲ್ಲಿರುವಾಗ ನಮ್ಮ ಮನಸ್ಸು ಸಮಾಧಾನ ಆಗಿದ್ದರೆ ನಾವು ಚೆನ್ನಾಗಿ ಬಿಸ್ನೆಸ್ ಮಾಡಲಿಕ್ಕಾಗ್ತದೆ. ನಾವು ಯಥಾರ್ಥವುಳ್ಳವರಾಗಿದ್ದರೆ ಆ ಯಥಾರ್ಥತ್ವದಿಂದ ನಮ್ಮ ಬಿಸ್ನೆಸ್ಸನ್ನು ಚೆನ್ನಾಗಿ ಮಾಡಲಿಕ್ಕಾಗ್ತದೆ. ನಾನು ಒಬ್ಬ ದೊಡ್ಡ ಬಿಸ್ನೆಸ್ ಮ್ಯಾನ್, ನಮ್ಮ ದೇಶದಲ್ಲಿ ಅತ್ಯಂತ ಯಶಸ್ವಿಯಾಗಿರುವ ಬಿಸ್ನೆಸ್ ಮ್ಯಾನ್ ಒಂದು ಮಾತನ್ನು ಹೇಳಿದ್ದನ್ನು ನಾನು ಗಮನಿಸಿದೆ. ನಮ್ಮ ದೇಶದಲ್ಲಿ ಯಶಸ್ವಿ ಪೂರ್ವಕವಾದಂಥ ಅರಬೋಪತಿಗಳು ಇದ್ದಾರೆ. ಆದರೆ ಅವರ ತಂದೆ ತನ್ನ ಮಕ್ಕಳಿಗೆ ಒಂದು ನೀತಿಯನ್ನು ಹೇಳಿದ. ಅದೇನೆಂದರೆ, ಜೀವನದಲ್ಲಿ ಯಾವತ್ತಿಗೂ ನಿನ್ನ ಬಿಸ್ನೆಸ್ ಎಷ್ಟೇ ಎತ್ತರಕ್ಕೆ ಹೋಗಿ ಮುಟ್ಟಲಿ ಅಥವಾ ನಷ್ಟವೇ ಆಗಲಿ, ಒಂದು ಕಾರ್ಯವನ್ನು ನೆನಪಿಟ್ಕೋ ಮಗನೇ, ನೀನು ಎಷ್ಟು ಮಾತ್ರಕ್ಕೂ ಪ್ರಾಮಾಣಿಕತ್ವವನ್ನು ಬಿಟ್ಟು ತೊಲಗಿದರೆ ನೀನು ಯಾವತ್ತಿಗೂ ಸುಖವಾಗಿರೋದಿಲ್ಲ, ಸಫಲವಾಗೋದಿಲ್ಲ. ನಿನ್ನ ಜೀವನದಲ್ಲಿ ನೀನು ನೆಮ್ಮದಿಯಿಂದ ಇರಲಿಕ್ಕಾಗೋದಿಲ್ಲ ಮತ್ತು ನೀನು ಉನ್ನತ ಸ್ಥಿತಿಗೆ ಇರಲಿಕ್ಕೆ ಆಗುವುದಿಲ್ಲ ಎಂಬುದಾಗಿ ಆ ದೊಡ್ಡ ಶ್ರೀಮಂತನ ತಂದೆ, ಯಾಕಂದರೆ ಶ್ರೀಮಂತಿಕೆ ಬಂದಿದ್ದು ಅವ್ರ ತಂದೆ ಕಲಿಸಿರ್ತಕ್ಕಂಥ ಒಂದು ನೀತಿ ಪಾಠ ಅದೇನೆಂದರೆ, ಮಗನೇ, ಜೀವನದಲ್ಲಿ ಯಾವತ್ತಿಗೂ ಪ್ರಾಮಾಣಿಕತ್ವವನ್ನು ಬಿಟ್ಟು ಯಾವುದೇ ಕೆಲಸ ಬಂದರೆ ಆ ಕೆಲಸಕ್ಕೆ ನೀನು ಕೈ ಹಾಕಬೇಡ ಎಂಬುದಾಗಿ.
ನಿನ್ನನ್ನು ಪ್ರಾಮಾಣಿಕತ್ವ ಬಿಟ್ಟು ಮೋಸ ವಂಚನೆಗಾಗಿ ಅಥವಾ ಜನರನ್ನು ಸಮಾಜವನ್ನು ಮೋಸ ಮಾಡಿ ಮೇಲೆ ಬರಬೇಕು, ಹಣವನ್ನು ಗಳಿಸಬೇಕನ್ನತಕ್ಕಂಥ ಯಾವುದೇ ಯೋಜನೆಗಳು ಸ್ಕೀಮ್ಗಳು ನಿನ್ನ ಹತ್ರ ಬಂದರೆ ಅವುಗಳನ್ನು ಎಷ್ಟು ಮಾತ್ರಕ್ಕೂ ನೀನು ಸ್ವೀಕರಿಸಬೇಡ. ಅಂಥ ಕೆಲಸಕ್ಕೆ ನೀನು ಯಾವತ್ತೂ ಕೈ ಹಾಕಬೇಡ. ಯಾಕಂದರೆ ನಾನು ಜೀವನವೆಲ್ಲ ಅನುಭವಿಸಿದ್ದೇನೆ ಮಗನೇ, ಇಷ್ಟು ಕೋಟ್ಯಾಂತರ ರೂಪಾಯಿ ಸಂಪತ್ತನ್ನು ನಾನು ಸಂಪಾದಿಸಿದ್ದೆ ಮತ್ತೇನಲ್ಲ, ಪ್ರಾಮಾಣಿಕತ್ವದಿಂದ. ಅದುವೇ ಯೇಸು ಕ್ರಿಸ್ತನು ನಮಗೆ ಬೈಬಲ್ನಲ್ಲಿ ಪ್ರಾಮಾಣಿಕತ್ವವನ್ನು ಕಲಿಸ್ಕೊಟ್ಟಿದ್ದ. ನನ್ನ ಪ್ರಿಯ ಸಹೋದರಿ, ಅನೇಕ ಜನ ಮೋಟಿವೇಶನಲ್ ಸ್ಪೀಚ್ ಮಾಡಿದ ನಾನು ಕೇಳಿದ್ದೇನೆ. ಅಂದರೆ ಪ್ರೇರಣೆಯನ್ನು ಉಂಟು ಮಾಡ್ತಕ್ಕಂಥದ್ದು, ಸ್ಫೂರ್ತಿ ಕೊಡ್ತಕ್ಕಂಥದ್ದು, ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ಗೆ ಬೇಕಾಗಿರ್ತಕ್ಕಂಥ ಸ್ಪೀಚ್ಗಳೆಲ್ಲ ಕೊಟ್ಟಿದ್ದನ್ನು, ಭಾಷಣವನ್ನು ಕೊಟ್ಟಿದ್ದ ನೋಡಿದೆ. ಆದರೆ ಪ್ರಾಮಾಣಿಕತ್ವ ಇದರ ಅಸ್ತಿತ್ವವಾಗಿದೆ ಅನ್ನತಕ್ಕಂಥ ಸತ್ಯವನ್ನು ನಾವು ಯಾವತ್ತಿಗೂ ಮರಿಬಾರದು. ಅದುವೇ ಕರ್ತನಾದ ಯೇಸು ಕ್ರಿಸ್ತನು ನಮಗೆ ಕಲಿಸ್ಕೊಟ್ಟಿದ್ದು. ಜೀವನದ ಯಾತ್ರೆಯಲ್ಲಿ ನಿಮಗೆ ಯಾವುದೇ ಚಿಕ್ಕ ಕೆಲಸವನ್ನು ಕೊಟ್ಟಿದ್ರು, ಆ ಚಿಕ್ಕ ಕೆಲಸ, ಒಂದು ಯಜಮಾನನು, ಒಂದು ಬಾಸ್, ಒಂದು ಒಡೆಯ ಅಥವಾ ಒಂದು ಧನಿ ನಿಮಗೆ ಯಾವುದೇ ಒಂದು ಕೆಲಸ ಕೊಟ್ಟರೆ ಅದನ್ನು ಪ್ರಾಮಾಣಿಕವಾಗಿ ನೀನು ಮಾಡೋದಾದರೆ ನಿನ್ನನ್ನು ಅದೇ ಕೆಲಸದಲ್ಲಿ ಇನ್ನೂ ಪ್ರಮೋಟ್ ಮಾಡ್ತಾನೆ, ಇನ್ನೂ ಉನ್ನತ ಸ್ಥಿತಿಗೇರಿಸ್ತಾನೆ. ನಿನಗೆ ಒಂದು ದಿನ ಕೆಲಸ ಮಾಡೋದಕ್ಕಾಗಿ ನಿನ್ನ ಮೈ ಮೇಲೆ ಒಂದು ಕೆಲಸ ಕೊಟ್ಟಿರೋ ಕೂಡಲೇ ನೀನು ಟೈಮ್ ಪಾಸ್ ಮಾಡ್ತಾ, ಸಮಯ ಕಾಲಕ್ಷೇಪಣೆ ಮಾಡ್ತಾ ಸಾವುಕಾರ ಬರೋದ್ರೊಳಗೆ ಸ್ವಲ್ಪ ಕೆಲಸ ಮಾಡಿ ನೀನು ನಿಮ್ಮ ಧನಿಯನ್ನು ಮೋಸ ಮಾಡಿದರೆ ಅಲ್ಲಿಂದ ನಿನ್ನ ಪತನ ಆರಂಭವಾಗ್ತದೆ. ಪ್ರತಿಯೊಂದು ಕೆಲಸದಲ್ಲಿ ಪ್ರಾಮಾಣಿಕತೆ ಬೇಕು ನನ್ನ ಪ್ರಿಯ ಸಹೋದರಿ. ಏನಿಲ್ಲ, ಸಿಂಪ್ಲಿ ನೀನೆಷ್ಟು ಬಡವನಾಗಿರು, ಬೈಬಲ್ ಹೇಳ್ತಾ ಇದೆ, ಬಡವನಾದರೂ ಪರವಾಗಿಲ್ಲ, ಪ್ರಾಮಾಣಿಕನಾಗಿರಬೇಕು. ಎಷ್ಟೋ ದೊಡ್ಡವನು ಧನವಂತನಿದ್ರು, ಆದರೆ ಪ್ರಾಮಾಣಿಕನಾದ ಬಡವನೇ ಎಷ್ಟೋ ಶ್ರೇಷ್ಠ ಎಂಬುದಾಗಿ ಬೈಬಲ್ ಹೇಳ್ತಾ ಇದೆ. ಯಾಕಂದರೆ ನಮ್ಮ ಬೈಬಲ್ನ ನಾವು ನೋಡಿದ್ದೇವೆ, ಒಂದು ಬಡವನು, ಒಂದು ದಾಸನಾಗಿ ಮಾರಲ್ಪಟ್ಟಿರ್ತಕ್ಕಂಥ ವ್ಯಕ್ತಿ ಯೋಸೇಫನು ತನ್ನ ಯಜಮಾನನ ಮನೆಯಲ್ಲಿ ಪ್ರಾಮಾಣಿಕನಾಗಿ ಕೆಲಸ ಮಾಡ್ತಿದ್ದ. ಯಾಕಂದರೆ ತಂದೆಯ ಮಾತನ್ನು ಕೇಳಿ, ಆ ನೀತಿಯನ್ನು ಕೇಳಿ ಬಹಳ ಪ್ರಾಮಾಣಿಕನಾಗಿದ್ದ. ಒಂದು ಚೂರು ಮೋಸವಿಲ್ಲ, ಒಂದು ಪೈಸಾ ಮೋಸವಿಲ್ಲ. ಆತನು ಸಮಯ ಕಾಲಕ್ಷೇಪಣೆ ಮಾಡಿ ತನ್ನ ಧನಿಯನ್ನು, ತನ್ನ ಒಡೆಯನನ್ನು ಮೋಸ ಮಾಡ್ತಕ್ಕಂಥ ದುರ್ಬುದ್ಧಿನೂ ಆತನಿಗಿಲ್ಲ. ಬಹಳ ಪ್ರಾಮಾಣಿಕನಾಗಿ ಕೆಲಸ ಮಾಡಿದ್ದಕ್ಕಾಗಿ ಆತನು ಆ ದೇಶದಲ್ಲಿ ರಾಜಕೀಯ ನಾಯಕನಾಗಿ, ಅಥವಾ ಆ ಒಂದು ಧನಿ ಹತ್ರ, ಪೋರ್ತಿಬಾರನೆಂಬ ಧನಿ ಹತ್ರ, ಆತನ ಒಡೆಯನ ಹತ್ರ ಕೆಲಸ ಮಾಡ್ತಿರುವಾಗ ಆ ಕೆಲಸದಲ್ಲಿ ಆತನು ದೊಡ್ಡ ಸ್ಥಾನವನ್ನು ಪಡೆದುಕೊಂಡನು. ಸಮಸ್ತ ಆಸ್ತಿಯನ್ನೇ ನಿರ್ವಹಿಸತಕ್ಕಂಥ ಕಾರ್ಯವು ಆತನಿಗೆ ಕೊಟ್ಟಿದ್ದನು. ತದನಂತರ ಆತನಷ್ಟು ಪ್ರಾಮಾಣಿಕನಾಗಿದ್ದರೂ ಆತನ ಮೇಲೆ ಸುಳ್ಳು ಆರೋಪ ಹೊರಿಸಲ್ಪಟ್ಟಿತ್ತು. ಸುಳ್ಳು ಆರೋಪ ಹೊರಿಸಿದ್ರು, ಆದರೆ ಆತನ ಪ್ರಾಮಾಣಿಕತ್ವವನ್ನು ಬಿಡಲಿಲ್ಲ. ಯಾಕೆ ನಾನು ಇಷ್ಟು ಪ್ರಾಮಾಣಿಕನಾಗಿರಬೇಕು, ನಾನು ಪ್ರಾಮಾಣಿಕನಾಗಿದ್ದರೂ ನನ್ನ ಮೇಲೆ ಸುಳ್ಳು ಆರೋಪವನ್ನು ಹೊರಿಸಿ ನನ್ನನ್ನು ಸೆರೆಮನೆಯಲ್ಲಿ ಹಾಕಿದ್ದಾರೆ ಎಂಬುದಾಗಿ ಹೇಳಿಕೊಂಡು ಆತನ ಪ್ರಾಮಾಣಿಕತ್ವವನ್ನು ಬಿಡದೆ ಸೆರೆಮನೆಯಲ್ಲಿ ಕೂಡ ಪ್ರಾಮಾಣಿಕನಾಗಿದ್ದನು. ಜೈಲಿನಲ್ಲಿ ಕೂಡ ಪ್ರಾಮಾಣಿಕನಾಗಿದ್ದ ಆತನು ಯೋಸೇಫನ ನಮ್ಮ ಬೈಬಲ್ನಲ್ಲಿ ಆ ಕಥೆಯನ್ನು ನಾವು ನೋಡಬಹುದು. ಸೆರೆಮನೆಯಲ್ಲೂ ಪ್ರಾಮಾಣಿಕವಾಗಿರೋದ್ರಿಂದ ಸೆರೆಮನೆಯಲ್ಲಿ ಕೂಡ ಆತನನ್ನು ಎಲ್ಲ ಕೈದಿಗಳ ಮೇಲೆ ನಾಯಕನಾಗಿ ಆತನನ್ನು ನೇಮಿಸಿದರು. ಕೆಲವು ದಿನಗಳಾದ ನಂತರ ಈಜಿಪ್ಟಿನ ದೇಶಕ್ಕೆ ಪಾಲಸ್ತೀನಲ್ಲಿರ್ತಕ್ಕಂಥ ಕೆಲವ ವಲಸೆಗಾರರು, ಅಂದರೆ ವಲಸೆ ಹೋಗಿರ್ತಕ್ಕಂಥ, ಆಶ್ರಯಕ್ಕೆ ಹೋಗಿರ್ತಕ್ಕಂಥ ಮತ್ತು ಏನಿಲ್ಲದಕ್ಕಂಥ ದಿಕ್ಕಿಲ್ಲದಕ್ಕಂಥ ಪರಿಸ್ಥಿತಿಯಲ್ಲಿ ಮಾರಲ್ಪಟ್ಟಿರ್ತಕ್ಕಂಥ ವ್ಯಕ್ತಿ, ಒಂದು ದಾಸತ್ವಕ್ಕೆ ಮಾರಲ್ಪಟ್ಟಿರ್ತಕ್ಕಂಥ ವ್ಯಕ್ತಿ, ಕೊನೆಗೆ ಈಜಿಪ್ಟಿನಲ್ಲಿ ದಾಸನಾಗಿ ಇದ್ದ ವ್ಯಕ್ತಿ ಪ್ರಾಮಾಣಿಕತ್ವದಲ್ಲಿ ಇಷ್ಟು ದೃಢ ಸಂಕಲ್ಪ ಹೊಂದಿದ್ದವನಾಗಿದ್ದನು. ತನ್ನ ಮೇಲೆ ಸುಳ್ಳು ಆರೋಪಗಳು ಬಂದರೂ ಕೂಡ ಪ್ರಾಮಾಣಿಕತ್ವವನ್ನು ಬಿಡದೆ ಹಾಗೆ ಆತನ ಪ್ರಾಮಾಣಿಕತ್ವದಲ್ಲಿ ಮುಂದೆ ಸಾಗಿ ಎಲ್ಲ ಕೆಲಸಗಳಲ್ಲಿ ಪ್ರಾಮಾಣಿಕನಾಗಿರೋದ್ರಿಂದ ಕೊನೆಗೆ ಈಜಿಪ್ಟ್ ದೇಶಕ್ಕೆ ಅವನು ರಾಜ್ಯಪಾಲನಾಗಿ ನೇಮಿಸಲ್ಪಟ್ಟ. ಅರಸನು ತನ್ನ ರಾಜ್ಯದಲ್ಲಿ ರಾಜರ ಆಳ್ವಿಕೆ ಇತ್ತು, ಆದರೆ ಈತನ ಪ್ರಾಮಾಣಿಕತ್ವವನ್ನು ನೋಡಿ, ಈತನ ದೈವಿಕತ್ವವನ್ನು ನೋಡಿ, ಈತನ ದೇವರ ಗುಣವನ್ನು ನೋಡಿ ಈಜಿಪ್ಟಿನ ಅರಸರ ಆಳ್ವಿಕೆಯನ್ನು ನಿಲ್ಲಿಸಿ ಗವರ್ನರ್, ರಾಜ್ಯಪಾಲರ ಆಳ್ವಿಕೆಯನ್ನು ಆರಂಭ ಮಾಡಿದ, ಆದೇಶ ಹೊರಡಿಸಿದ. ಇನ್ನು ಮುಂದೆ ಯೋಸೇಫನು ನನ್ನ ರಾಜ್ಯವನ್ನು ರಾಜ್ಯಪಾಲನಾಗಿ ಆಳುತ್ತಾನೆ, ಇನ್ನು ಮುಂದೆ ನಾನು ಈ ದೇಶವನ್ನು ಆಳುವುದಿಲ್ಲ ಎಂಬುದಾಗಿ ತಾನು ಆಳುವುದನ್ನು ಬಿಟ್ಟು ತನ್ನ ಆಳ್ವಿಕೆಯನ್ನು, ಅರಸರ ಆಳ್ವಿಕೆಯನ್ನು ನಿಲ್ಲಿಸಿ ರಾಜ್ಯಪಾಲರ ಆಳ್ವಿಕೆಯನ್ನು ಆರಂಭ ಮಾಡಿದ್ದಾನೆ. ಯೋಸೇಫನಿಗೆ ಕೊಟ್ಟು ನನ್ನ ಪ್ರಿಯ ಸಹೋದರೇ, ಯೇಸು ಕ್ರಿಸ್ತನು ಹೇಳಿದ್ದ
ನೀತಿ ಶಿಕ್ಷಣದಲ್ಲಿ ನಾವು ನಡ್ಕೊಳ್ಳೋದಾದ್ರೆ, ನೀವೆಷ್ಟು ಜಾಣರಾಗಿಲ್ಲದಿದ್ರು, ನೀವು ಬಡವರಾಗಿದ್ರು, ಕೈಯಲ್ಲಿ ಏನಿಲ್ಲದವರಾಗಿದ್ರು, ನಿನ್ನ ಮನಸ್ಸಲ್ಲಿ ನೀನು ಧರಿಸಿಕೊಂಡಿರೋದಾದ್ರೆ ನೀನು ಕೋಟ್ಯಾಧಿಪತಿಗಿಂತಲೂ ಅದೃಷ್ಟವಂತನು, ಭಾಗ್ಯವಂತನಾಗ್ತಿ. ಬಹಳ ಧನವಂತನಕ್ಕಿಂತಲೂ, ಧನಿಕರಾಗಿರ್ತಕ್ಕಂಥ ಧನವಂತನಕ್ಕಿಂತಲೂ ಪ್ರಾಮಾಣಿಕನಾದ ಬಡವನೇ ಸರ್ವಶ್ರೇಷ್ಠನೆಂಬುದಾಗಿ ನಮ್ಮ ಬೈಬಲ್ ಹೇಳ್ತಾರೆ. ಯಾಕಂದರೆ ಕೊನೆಗೆ ಅವನು ಸರ್ವಶ್ರೇಷ್ಠದ ಹಂತಕ್ಕೆ ಹೋಗಿ ತಲುಪತಕ್ಕಂಥ ಸ್ಥಿತಿ ಅವನಿಗೆ ಬರ್ತದೆ. ನನ್ನ ಪ್ರಿಯ ಸಹೋದರಿ ಸಹೋದರೇ, ಯೇಸು ಕ್ರಿಸ್ತನು ನಮಗೆ ಕಲಿಸಿಕೊಟ್ಟಿರ್ತಕ್ಕಂಥ ನೀತಿ ನಮ್ಮ ಜೀವನವೆಲ್ಲ ಸುಖ, ಸಮಾಧಾನ, ಶಾಂತಿ, ನೆಮ್ಮದಿ. ಎಷ್ಟು ಕಷ್ಟಗಳು, ಕಣ್ಣೀರುಗಳು, ದುಃಖಗಳು, ಬಾಧೆಗಳು ಬಂದರೂ ಪ್ರಾಮಾಣಿಕತ್ವವನ್ನು ಬಿಟ್ಟು, ನೀತಿ ಮಾರ್ಗವನ್ನು ಬಿಟ್ಟು, ಜೀವನದ ನೀತಿ ಮಾರ್ಗವನ್ನು ಬಿಟ್ಟು, ಎಷ್ಟು ಮಾತ್ರಕ್ಕೂ ಎಳಕ್ಕಾಗಲಿ ಬಲಕ್ಕಾಗಲಿ ತೊಲಗದೇ ಇರುವುದರಿಂದ, ಎಷ್ಟೇ ಕಠಿಣವಾಗಿರಲಿ, ಅವನು ಕ್ರೈಸ್ತವನಾಗಿರಲಿ, ಅವನು ಅನ್ಯನಾಗಿರಲಿ, ಯಾವನೇ ಇರಲಿ, ಯೇಸು ಕ್ರಿಸ್ತನ ನೀತಿ ಪಾಠದಲ್ಲಿ ನಡೆದರೆ ಖಂಡಿತವಾಗಿ ನೀನು ಯಶಸ್ವಿ, ಸಫಲವಾಗುತ್ತೆ. ಯಾಕಂದರೆ ಇದುವರೆಗೂ ನೀನು ಎಷ್ಟೋ ಪ್ರಯತ್ನ ಮಾಡಿರ್ಬೋದು, ಸಫಲವಾಗೋದಕ್ಕಾಗಿ ಅನೇಕ ಮಾಟ ಮಂತ್ರ ಮಾಡಿರ್ಬೋದು, ಅನೇಕ ಸ್ಥಳಗಳಲ್ಲಿ ಹೋಗಿ ಭೇಟಿಯಾಗಿರ್ಬೋದು, ಅನೇಕರಿಗೆ ನಾನು ಹರಿಕೆ ಮಾಡಿರ್ಬೋದು, ನಾನು ದುಡ್ಡು ಕೊಡ್ತೇನೆ, ನಾನು ನಿನಗೆ ಬಂಗಾರ ಕೊಡ್ತೇನೆ, ನಾನು ನಿನಗೆ ಬಂಗಾರದ ಕೈ ಕೊಡ್ತೇನೆ, ಕಿರೀಟ ಕೊಡ್ತೇನೆ, ಕಣ್ಣು ಕೊಡ್ತೇನೆ ಎಂಬುದಾಗಿ ಹೇಳಿ ನೀನು ಹರಿಕೆ ಮಾಡಿಕೊಂಡಿರ್ಬೋದು. ಆದರೂ ನೀನು ಸಫಲವಾಗಿದ್ದರೂ ನೀನು ತೃಪ್ತನಾಗದೆ ವಿನಾಶವನ್ನು ಎದುರಿಸ್ತಾ ಇರ್ಬೋದು. ಇವತ್ತು ನಾನು ಹೇಳೋದಂದರೆ, ಯೇಸು ಕ್ರಿಸ್ತನನ್ನು ಒಂದು ಸಾರಿ ಆತನನ್ನು ಅನುಸರಿಸಿ ಪ್ರಯತ್ನ ಮಾಡಿ ನೋಡು, ನಿನ್ನ ಜೀವನ ಎಷ್ಟು ಸುಖವಾಗಿರ್ತದೆ ಎಂಬುದಾಗಿ. ನನ್ನ ಸಹೋದರಿ ಸಹೋದರೇ, ಯೇಸು ಕ್ರಿಸ್ತನು ಪುನರುತ್ಥಾನವಾದ ನಂತರ ಮಾಡಿರುವ ಮೊದಲನೇ ಅದ್ಭುತ ಶೋಚಕಾರ್ಯ ಏನಂದರೆ, ಬಡತನದಲ್ಲಿ, ನಷ್ಟದಲ್ಲಿ, ಪತನವಾಗುವುದರಲ್ಲಿ, ಎಲ್ಲ ರೀತಿಯಿಂದ ಕಂಗಾಲಾಗಿ ದರಿದ್ರ ಪಾಲಿಕೆ ಬಂದಿರತಕ್ಕಂಥ, ಏನೂ ಇಲ್ಲದವರಾಗಿ ಬಂದಿರತಕ್ಕಂಥವರಿಗೆ ಯೇಸು ಹೇಳಿದನು, ಈಗೋ ಬಲಗಡೆಯಲ್ಲಿ ನಿನ್ನ ಬಲಿಯನ್ನು ಬೀಸು ಎಂಬುದಾಗಿ ಹೇಳಿರುವಾಗ, ಯೇಸುವಿನ ಮಾತನ್ನು ಕೇಳಿದ್ದವರಿಗೆ ಜಯ, ಯಶಸ್ವಿ, ಸುಖ, ಸಫಲ, ಸಂತೋಷ, ಆನಂದ ಖಂಡಿತವಾಗಿ ಅವರಿಗೆ ದೊರಕುತ್ತದೆ. ಪ್ರಾರ್ಥನೆ ಮಾಡೋಣ ನನ್ನ ಪ್ರಿಯ ಸಹೋದರಿ ಸಹೋದರಿ. ಯೇಸು ಕ್ರಿಸ್ತನು ಪುನರುತ್ಥಾನವಾಗಿದ್ದ ನಂತರ ಮಾಡಿರುವ ಮೊದಲನೇ ಅದ್ಭುತ ಎಂಥ ನೀತಿಯನ್ನು ನಮಗೆ ಕಲಿಸ್ಕೊಡ್ತಾ ಇದೆ. ಹೌದು ಕರ್ತನೆ, ಬಿಸ್ನೆಸ್ಸಲ್ಲಿ ಕರ್ತನೆ ಅನೇಕ ಜನರು ನಷ್ಟವಾಗಿದ್ದಾರೆ. ಇಂದಿನಿಂದ ಅನೇಕ ಪ್ರಯತ್ನಗಳನ್ನು, ಅನೇಕ ಮಾಟ ಮಂತ್ರಗಳನ್ನು ಮಾಡಿಕೊಂಡು ಬಿಸ್ನೆಸ್ಸಲ್ಲಿ ಯಶಸ್ವಿಯಾಗಲಿಕ್ಕೆ ಪ್ರಯತ್ನ ಮಾಡಿದರೆ, ಅನೇಕ ಹರಿಕೆಗಳನ್ನು ಮಾಡಿ ಬಿಸ್ನೆಸ್ನಲ್ಲಿ ಯಶಸ್ವಿಯಾಗಿ ತನ್ನ ಜೀವನವನ್ನು ಸುಖಪಡಿಸ್ಕೊಳ್ಳಿಕ್ಕೆ ನೋಡಿದರೆ, ಆಡಂಬರದಿಂದ ತುಂಬಿಕೊಳ್ಳಿಕ್ಕೆ ನೋಡಿದರೆ, ಆದರೆ ಸುಖ ಸಮಾಧಾನ ಇಲ್ಲದೆ ಇದುವರೆಗೂ ಅನೇಕ ಜನರು ನರಳುತ್ತಾ ಇದ್ದಾರೆ, ಬಳಲುತ್ತಾ ಇದ್ದಾರೆ. ನೋಡಲಿಕ್ಕೆ ಶ್ರೀಮಂತಿಗೆ, ಆದರೆ ಅವರ ಕಡೆ ಇರುವ ಹಣಕ್ಕಿಂತಲೂ ಹೆಚ್ಚಾಗಿ ಅವರಿಗೆ ಕೋಟ್ಯಾಂತರ ರೂಪಾಯಿ ಸಾಲದ ಭಾರದಲ್ಲಿ ಒತ್ತಲ್ಪಟ್ಟು ಕುಸಿದು ಹೋಗಿ ಸಮಾಧಿ ಪಾಲಾಗತಕ್ಕಂಥ ಜನರು ಎಷ್ಟೋ ಜನರಿದ್ದಾರೆ. ರಾಜ ಯೇಸುವೆ, ಇವತ್ತು ನಿನ್ನ ಸಂದೇಶ ಅವರಿಗೆ ಸಾಲಪಡ್ತದೆ. ಯೇಸುವಿನ ನೀತಿ ಪಾಠಗಳನ್ನು, ಯೇಸು ಕಲಿಸ್ಕೊಟ್ಟಿರ್ತಕ್ಕಂಥ ಆ ಒಂದು ನೀತಿ ಶಿಕ್ಷಣವನ್ನು ನಾವು ತಿಳಿದುಕೊಂಡು ಆತನ ಮಾತನ್ನು ಅನುಸರಿಸೋದಾದರೆ ಜೀವನವೆಲ್ಲ ಸುಖ, ಸಮಾಧಾನ, ಶಾಂತಿ, ನೆಮ್ಮದಿ, ತೃಪ್ತಿ, ಆರೋಗ್ಯಗಳೆಂಬುದಾಗಿ ನಾವು ನೋಡ್ತದೆ. ತಂದೆ ತಾಯಿಗಳನ್ನು ಸನ್ಮಾನಿಸಬೇಕು, ಹೌದು. ಕದ್ದುಕೊಳ್ಳಬಾರದು, ಹೌದು. ಸುಳ್ಳು ಸಾಕ್ಷಿ ಹೇಳಬಾರದು, ಹೌದು. ನರಹತ್ಯೆ ಮಾಡಬಾರದು, ಹೌದು. ವ್ಯಭಿಚಾರ ಮಾಡಬಾರದು, ಹೌದು. ಇನ್ನೊಬ್ಬರ ಸೊತ್ತನ್ನು ಆಶಿಸಬಾರದು. ಇವೆಲ್ಲ ಕರ್ತನು ಕೊಟ್ಟಿರ್ತಕ್ಕಂಥ, ದೇವಾದಿದೇವರು ಕೊಟ್ಟಿರ್ತಕ್ಕಂಥ ಒಂದು ಆಜ್ಞೆಗಳಾಗಿದೆ. ನಮ್ಮ ಜೀವನದ ನೀತಿ ಶಿಕ್ಷಣವಾಗಿದೆ ಕರ್ತನೆ. ಯಾಕಂದರೆ ಜೀವನದಲ್ಲಿ ಸುಖ, ಶಾಂತಿ, ಸಮಾಧಾನ, ನೆಮ್ಮದಿ, ತೃಪ್ತಿ, ಆರೋಗ್ಯಗಳು ಕರ್ತನೆ. ಕರ್ತನಾದ ಯೇಸು ಕ್ರಿಸ್ತನು ನಮಗೆ ಪ್ರಾಮಾಣಿಕತ್ವದಲ್ಲಿ ನಮ್ಮ ಮೌಲ್ಯಗಳನ್ನು ಬೆಳೆಸೋದಕ್ಕಾಗಿ ಈ ನೀತಿ ಪಾಠಗಳನ್ನು ನಮಗೆ ಕಲಿಸ್ಕೊಟ್ಟು ಕರ್ತನೆ. ರಾಜ, ನಮ್ಮನ್ನು ಇನ್ನೂ ಉನ್ನತ ಸ್ಥಿತಿಗೆ ತಂದಿದ್ದಕ್ಕಾಗಿ ಕರ್ತನೆ. ಯಾರ್ಯಾರು ನನ್ನ ಸಂದೇಶವನ್ನು ಕೇಳ್ತಾ ಇದ್ದಾರೆ ಕರ್ತನೆ, ಅವರೆಲ್ಲರೂ ಕರ್ತನೆ. ಎಷ್ಟೋ ಜನರು ಬಿಸ್ನೆಸ್ಸಲ್ಲಿ, ಜೀವನದಲ್ಲಿ, ಯಾತ್ರೆಯಲ್ಲಿ ನಷ್ಟವಾಗಿ, ವಿಫಲರಾಗಿ ಕುಸಿದು ಹೋಗ್ತಾ ಇದ್ರು, ಆತ್ಮಹತ್ಯೆಗೆ ಶರಣರಾಗಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ರು. ಅವರೆಲ್ಲರನ್ನು ಕಾಪಾಡದೇವರೇ, ರಕ್ಷಿಸು. ಇಂದಿನಿಂದ ಕರ್ತನ ವಾಕ್ಯಗಳನ್ನು, ಯೇಸುವಿನ ಸಂದೇಶವನ್ನು ಕೇಳೋದಾದರೆ ಅವರ ಜೀವನಕ್ಕೆ ಸುಖ, ಶಾಂತಿ, ಸಮಾಧಾನ, ನೆಮ್ಮದಿ, ತೃಪ್ತಿ, ಆರೋಗ್ಯಗಳು ಉಂಟಾಗಲಿ. ಕೊನೆಗೆ ಯೇಸುವಿನ ನೀತಿ ಮಾರ್ಗವನ್ನು ತಿಳಿದುಕೊಂಡು ಯೇಸುವನ್ನು ಅನುಸರಿಸಿ ಹೋಗಿ ಅವರ ಜೀವನವೆಲ್ಲ ಕರ್ತನೆ ಸಫಲವಾಗಿ ಕರ್ತನೆ ಸಮೃದ್ಧಿಯನ್ನು ತುಂಬಲಿ ಎಂಬುದಾಗಿ ಹಾರೈಸುತ್ತಾ ಯೇಸು ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇನೆ ತಂದೆ. ಆಮೇನ್. ಗಾಡ್ ಬ್ಲೆಸ್ ಯು.